ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಭಾನುವಾರದ ಆರಾಧನೆಗೆ ನಾವು ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಆರಾಧನೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಜಾಯ್ನ್ ಆಯ್ತ ಅವರ ಎಲ್ಲರಿಗೆ ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ಪರಿಶುದ್ಧ ಆತ್ಮನೇ, ನಿಮಗೆ ಸ್ವಾಗತ. ನಮ್ಮ ಮಧ್ಯದಲ್ಲಿ ನೀನು ಸಹಾಯ ಮಾಡುವ ನಮಗೆ, ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಸ್ತುತಿ ಮಾಡಲಿಕ್ಕೆ ಈ ಸಮಯದಲ್ಲಿ ಪ್ರಿಯರೇ ನಾವು ಒಂದು ವಾಕ್ಯವನ್ನು ಓದುವ. ಕೀರ್ತನೆ 48, 1 ಮತ್ತು 2. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿಪಾತ್ರನಾಗಿದ್ದಾನೆ. ರಾಜಾದಿರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು ಉನ್ನತ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲಿ ಎಲ್ಲ ಕಂಗೊಳಿಸುತ್ತಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ತನ್ನ ಪರಿಶುದ್ಧ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ ನಮ್ಮ ದೇವರು. ರಾಜಾದಿರಾಜನ ಪಟ್ಟಣ ಇರುವ ಚೀಯೋನ್ ಪರ್ವತದಲ್ಲಿ ಇರುವ ದೇವರಾಗಿದೆ. ಆ ದೇವರಿಗೆ ನಾವು ಆರಾಧನೆ ಮಾಡೋದು, ಸ್ತುತಿ ಮಾಡೋದು. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರಿಗೆ ದೇವರ ಮಕ್ಕಳು ಆರಾಧನೆ ಮಾಡಲಿಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ತಂದೆಯನಿಗೆ ಸ್ತೋತ್ರಪ್ಪ. ಪರಿಶುದ್ಧ ಆತ್ಮನೆ, ನೀನು ನಡೆಸು, ಆರಂಭದ ಅಂತ್ಯ ತನಕ ನಡೆಸು. ಆರಂಭದ ಅಂತ್ಯ ತನಕ ನಮ್ಮ ತಂದೆಯಾದ ದೇವರಿಗೆ ಮಹಿಮೆ ಆಗಬೇಕು. ಕಥನೆ ನಿನ್ನ ದೇವರ ಮಕ್ಕಳಿಗೆ ಕೊಟ್ಟ ಸ್ವರದಿಂದ ಕಥನೆ ಮನಪೂರ್ವಕವಾಗಿ ಹೃದಯದಿಂದ ಬರುವ ಆ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕನ್ನು ನಾವು ಪ್ರಾರ್ಥನೆ ಮಾಡ್ತೀನಿ ಈ ಸಮಯದಲ್ಲಿ ಕಥನೆ. ಏಕೆಂದರೆ ಮಹಿಮೆಗೆ ಯೋಗ್ಯನು ನೀನು ಮಾತ್ರ ಒಬ್ಬನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು ನೀನು ಒಬ್ಬನು ಯೋಗ್ಯನಾಗಿದೆ. ತಂದೆಯಾದ ದೇವರೇ ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮದಿಂದ ತುಂಬಿಸಿ, ನಿನ್ನ ಅಭಿಷೇಕದಿಂದ ತುಂಬಿಸಿ ನಿನ್ನ ಮಕ್ಕಳನ್ನು ಮುಂದಿನ ಸಮಯವನ್ನು ನೀನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಲೋ. ಈ ಸಮಯದಲ್ಲಿ ನಾವು ಸ್ತುತಿ ಮಾಡುವ, ಆತನಿಗೆ ಆರಾಧಿಸುವ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ದೇವರ ಪ್ರಸನ್ನತೆ, ದೇವರ ಉಪಸ್ಥಿತಿ ಆಲ್ರೆಡಿ ನಮ್ಮ ಮಧ್ಯದಲ್ಲಿ ಉಂಟು ಪ್ರಿಯರೇ. ಓಹೋ, ಥ್ಯಾಂಕ್ ಯು. ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಆತನಿಗೆ ಮನಪೂರ್ವಕವಾಗಿ ಚಪ್ಪಲಿಯನ್ನು ತಟ್ಟಿ ಕುಣಿದು ನಲಿದು ನಿಮಗೆ ಹೇಗೆ ಆಗ್ತದೆ ಹಾಗೆ ಆರಾಧಿಸಿರಿ. ರಾಜನಿಗೆ ಮರಿನ ಒಡೆಯನಿಗೆ ಯೆಹೋವ ದೇವರಿಗೆ ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮರಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ ಇರುವಾತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಇರುವಾತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಎಲ್ಲೆಲ್ಲೂ ಇರುವ ಎಲ್ಲೋಯಿ, ಎಲ್ಲೆಲ್ಲೂ ಇರುವ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮರಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮರಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ ಯೆಹೋವನ ಪಾಲಿನನ್ನು ಆರಾಧಿಸುವೆ, ಮೆಸ್ಸಿಯನೇ ನಿನ್ನನ್ನು ಆರಾಧಿಸುವೆ. ಯೆಹೋವನ ಪಾಲಿನನ್ನು ಆರಾಧಿಸುವೆ, ಮೆಸ್ಸಿಯನೇ ನಿನ್ನನ್ನು ಆರಾಧಿಸುವೆ. ರೋಗನಿಗೆ ಸೌಖ್ಯ ತಂದವನೇ, ರೋಗನಿಗೆ ಸೌಖ್ಯ ತಂದವನೇ, ನಿನ್ನನ್ನೇ ಆರಾಧಿಸುವೆ. ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮರಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಮರಿನ ಒಡೆಯನಿಗೆ ನನ್ನ ಯೆಹೋವ ದೇವರಿಗೆ
ಆರಾಧಿಸುವೆ, ಯೆಹೋವನಿಸಿ ನಿನ್ನ ಆರಾಧಿಸುವೆ, ಸರ್ವಶಕ್ತನೇ ನಿನ್ನ ಆರಾಧಿಸುವೆ. ಎಂದೆಂದು ನಮಗೆ ಜಯ ತಂದವನೇ, ಎಂದೆಂದು ನಮಗೆ ಜಯ ತಂದವನೇ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ನಮ್ಮ ತಂದೆಯಾದ ದೇವರು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಉನ್ನತದಲ್ಲಿ ಇರುವ ದೇವರು ಆಗಿದ್ದಾನೆ ಆತನು, ಜೀವನಲ್ಲಿ ಇರುವ ದೇವರು. ಓ ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ಒಬ್ಬೊಬ್ಬರಿಗೆ ಆತನು ಮುಟ್ಟುತ್ತಾ ಇದ್ದಾನೆ. ಓ ಆತನ ಪ್ರಸನ್ನತೆ, ಆತನ ಉಪಸ್ಥಿತಿ ನಮ್ಮ ಸಂಗಡ ಉಂಟು. ಆತನು ಚಲಿಸ್ತಾ ಇದೆ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಹಾಲೆಲೂಯಾ. ಓ ರಾಜಾದಿ ರಾಜನಿಗೆ ಸ್ತೋತ್ರ, ತಂದೆಯನಿಗೆ ಸ್ತೋತ್ರಪ್ಪ. ಕೋಟಿಯನ್ ಕೋಟಿ ದೇವದೂತರ ಮಧ್ಯದಲ್ಲಿ ಇರುವ ಆತನಿಗೆ ಸ್ತೋತ್ರ. ಕೋಟಿಯನ್ ಕೋಟಿ ದೇವದೂತರು ನಮ್ಮ ಮಧ್ಯದಲ್ಲಿ ಹಿಡಿದು ಬಂದಿದ್ದಾರೆ. ಓ ಗ್ಲೋರಿ 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 ಗ್ಲೋರಿ. ಎಸ್, ಬೆಟ್ಟಗಳು ಸ್ಥಳ ಬಿಟ್ಟರು, ಬೆಟ್ಟಗಳು ಕದಲಿ ಹೋದರು, ಬೆಟ್ಟಗಳು ಸ್ಥಳ ಬಿಟ್ಟರು, ಬೆಟ್ಟಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ನನ್ನ ಬಿಟ್ಟು ಅಗಲದಂತ ದೇವರು, ಒಂದು ಕ್ಷಣವು ಕೈ ಬಿಡದ ಸ್ನೇಹಿತ. ನನ್ನ ಬಿಟ್ಟು ಅಗಲದಂತ ದೇವರು, ಒಂದು ಕ್ಷಣವು ಕೈ ಬಿಡದ ಸ್ನೇಹಿತ. ನನಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು. ನನಗಾಗಿ ಜೀವ ಕೊಟ್ಟ ಯೇಸುವೆ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡರಗಳು ಕದಲಿ ಹೋದರು, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡರಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಯೆಹೋವನಿಸಿ ನನ್ನ ಜಯವಾದನು, ಯೆಹೋವ ಶಮ್ಮ ನನ್ನೊಡನೆ ಇರುವನು. ಯೆಹೋವನಿಸಿ ನನ್ನ ಜಯವಾದನು, ಯೆಹೋವ ಶಮ್ಮ ನನ್ನೊಡನೆ ಇರುವನು. ನನ್ನ ಬಾಳ ನಂಬಿಕೆಯಾದನು, ನನ್ನ ಬಾಳಿಗೆ ಎಂದು ಆಧಾರನು. ಗ್ಲೋರಿ. ನನ್ನ ಬಾಳ ನಂಬಿಕೆಯಾದನು, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಬೆಟ್ಟಗಳು ಕದಲಿ ಹೋದರು, ಬೆಟ್ಟಗಳು ಸ್ಥಳ ಬಿಟ್ಟರು, ಬೆಟ್ಟಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಯೆಹೋವ ರಾಫ ನನ್ನ ಸೌಖ್ಯವಾದನು, ಯೆಹೋವ ರೂಪ ನನ್ನ ಕುರುಬನಾದನು. ಯೆಹೋವ ರಾಫ ನನ್ನ ಸೌಖ್ಯವಾದನು, ಯೆಹೋವ ರೂಪ ನನ್ನ ಕುರುಬನಾದನು. ಎಡವದಂತೆ ನನ್ನ ಎಂದು ಕಾಯುವ, ನನ್ನ ಬಾಳಿಗೆ ಎಂದು ಆಧಾರನು. ಎಡವದಂತೆ ನನ್ನ ಎಂದು ಕಾಯುವ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡರಗಳು ಕದಲಿ ಹೋದರು, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡರಗಳು ಕದಲಿ ಹೋದರು. ಅವರ ಕೃಪೆ
ಸಂಗಡ ಉಂಟು, ನಮ್ಮ ಸಂಗಡ ಉಂಟು. ಆತನ ಕೃಪೆ, ಆತನ ದಯೆ, ಆತನು ಕನಿಕರವುಳ್ಳ ದೇವರಾಗಿದ್ದಾನೆ, ಆತನು ದಯಾಳು ದೇವರಾಗಿದ್ದಾನೆ. ದಿನದಿಂದ ದಿನ ಕೃಪೆ ಆತನ ಹೆಚ್ಚಾಗ್ತಾ ಉಂಟು. ಆ ದೇವರಿಗೆ ನಾವು ಆರಾಧಿಸುವ, ನಾವು ಎಷ್ಟು ಆತನಿಗೆ ಕೊಂಡಾಡ್ತೇವೆ, ಎಷ್ಟು ಆರಾಧಿಸ್ತೇವೆ, ಅಷ್ಟು ಆತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ, ಆತನು ಆಶೀರ್ವದಿಸ್ತಾನೆ. ನಮ್ಮ ದೇವರು ಆಶೀರ್ವಾದ ಮಾಡುವ ದೇವರು, ನಮ್ಮ ದೇವರು ಚಲಿಸುವ ದೇವರು, ನಮ್ಮ ದೇವರು ಮುಟ್ಟುವ ದೇವರು. ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ನಿಮಗೋಸ್ಕರ, ನಮಗೋಸ್ಕರ, ಇಡೀ ಮಾನವ ಕುಲಗೋಸ್ಕರ ತನ್ನ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಎಲ್ಲ ಮಾನವ ಕುಲದ ಪಾಪ ಶಾಪವನ್ನು ಆತನು ತನ್ನ ದೇಹದ ಮೇಲೆ ಎತ್ತುಕೊಂಡು ಶಿಲುಬೆಗೆ ಜಡಿದು ಕತ್ತನೆ ಇಲ್ಲದಂತೆ ಮಾಡಿದ್ದಾನೆ. ಆತನು ನಮಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಪ್ರಿಯರೇ, ಆತನು ಹೂಣಲ್ಪಟ್ಟು 3 ದಿವಸ ಜೀವಂತವಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ, ಎಂದೆಂದಿಗೇನು ಸಾಯುವುದಿಲ್ಲ. ಓ ಗ್ಲೋರಿ, 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 ಗ್ಲೋರಿ. ಎಸ್, ಆ ದೇವರಿಗೆ ನಾವು ಆರಾಧಿಸುವ, ಸ್ತುತಿಸುವ. ಎಸ್, ಓ ಗ್ಲೋರಿ, ಗ್ಲೋರಿ, ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. भंवर के बीच में तू कहता है थम जा, तू मेरी ताकत है, तू ही मेरा ईमान। भंवर के बीच में तू कहता है थम जा, तू मेरी ताकत है, तू ही मेरा ईमान। बीते कल में तू साथ मेरे था, आज भी मेरे साथ है खड़ा, आने वाले कल में भी होगा। उठते हुए उफानों में तू ही मेरी चट्टान, बढ़ती हुई लहरों में तेरे कदमों के निशान। उठते हुए उफानों में तू ही मेरी चट्टान, बढ़ती हुई लहरों में तेरे कदमों के निशान। बीमारियों में कहता है उठ जा, ये हो राफा, ही मेरी शिफा। बीमारियों में कहता है उठ जा, ये हो राफा, ही मेरी शिफा। बीते कल में तू साथ मेरे था, आज मेरे साथ है खड़ा, आने वाले कल में भी होगा। उठते हुए उफानों में तू ही मेरी चट्टान, बढ़ती हुई लहरों में तेरे कदमों के निशान। उठते हुए उफानों में तू ही मेरी चट्टान, बढ़ती हुई लहरों में तेरे कदमों के निशान। भंवर के बीच में तू कहता है थम जा, तू मेरी ताकत है, तू ही मेरा ईमान। भंवर के बीच में तू कहता है थम जा, तू मेरी ताकत है, तू ही
ಘನತೆಗಾಗಿ ಸ್ತೋತ್ರಪ್ಪ. ರಾಜಾದಿ ರಾಜನಿಗೆ ಸ್ತೋತ್ರ. ನಿನ್ನ ಉಪತಿಗಾಗಿ ಸ್ತೋತ್ರಪ್ಪ. ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ನೀನು ಮುಟ್ಟುತ್ತಾ ಇದ್ದಿ ಸ್ವಾಮಿ, ಸ್ತೋತ್ರಪ್ಪ. ರಾಜಾದಿ ರಾಜನೇ ಸ್ತೋತ್ರ. ಓ ತಂದೆಯನಿಗೆ ಸ್ತೋತ್ರಪ್ಪ. ನಿನಗೆ ಮಹಿಮೆ ಆಗಲಿಯಪ್ಪ. ನಿನ್ನ ಮಕ್ಕಳ ಮುಖಾಂತರ ನಿನಗೆ ಮಹಿಮೆ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕತ್ತನೆ ಆರಾಧನೆ ಸ್ತುತಿ ಮಾಡುವಾಗ ಕತ್ತನೆ ಹೇಗೆ ಏರಿಕೋ ಪಟ್ಟಣ ಕತ್ತನೆ ಆ ಗೋಡೆ ಕತ್ತನೆ ಬಿದ್ದು ಹೋಯಿತು, ಅದೇ ಪ್ರಕಾರ ಅಂಥ ಗೋಡೆಗಳು ಬಿದ್ದು ಹೋಗಲಿ ಕತ್ತನೆ. ನಿನಗೆ ಸ್ತುತಿ ಆರಾಧನೆ ಮಾಡುವಾಗ ಬಿದ್ದು ಹೋಗಲಿ ಸ್ವಾಮಿ. ಓ ಗ್ಲೋರಿ 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 ಗ್ಲೋರಿ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ. ಗ್ಲೋರಿ ಗ್ಲೋರಿ. ಆತನ ಹಸ್ತ ಚಲಿಸ್ತಾ ಉಂಟು ಈ ಸಮಯದಲ್ಲಿ. ನಿಮ್ಮೊಬ್ಬೊಬ್ಬರಿಗೆ ಆತನ ಪ್ರೀತಿ ಮಾಡ್ತಾ ಇದ್ದಾರೆ. ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ನಾನು ಮನೆಯು ಮನೆಯವರೆಲ್ಲರೂ ನಿಮ್ಮನ್ನೇ ಸ್ತುತಿಸುವೆವು. ನಾನು ಮನೆಯು ಮನೆಯವರೆಲ್ಲರೂ ನಿಮ್ಮನ್ನೇ ಸ್ತುತಿಸುವೆವು. ಒಂದು ಕರುವಿನಂತೆ ಹೊತ್ತಿರುವೆ ಸ್ತೋತ್ರ, ಚಚಿ ಹೋಗದಂತೆ ಕಾದಿರುವೆ ಸ್ತೋತ್ರ. ಒಂದು ಕರುವಿನಂತೆ ಹೊತ್ತಿರುವೆ ಸ್ತೋತ್ರ, ಚಚಿ ಹೋಗದಂತೆ ಕಾದಿರುವೆ ಸ್ತೋತ್ರ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಓರ್ದವನೇ. ಎಬಿನೇಸರೇ, ಎಬಿನೇಸರೇ, ನನ್ನ ನೆನಪಿನಲ್ಲಿ ಇರುವವನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಗುವಿನಂತೆ ಕಾದಿರುವೆ ಸ್ತೋತ್ರ. ಏನು ಇಲ್ಲದ ನನ್ನ ಬಾಳನ್ನು ಕೃಪೆಯಿಂದ ತುಂಬಿಸಿದೆ. ಏನು ಇಲ್ಲದ ನನ್ನ ಬಾಳನ್ನು ಕೃಪೆಯಿಂದ ತುಂಬಿಸಿದೆ. ಯಾವ ಕೇಡನ್ನು ಬಯಸದ ತಂದೆ, ಒಳ್ಳೆ ತಂದೆಯು ನಿನ್ನ ಹಾಗೆ ಇಲ್ಲ. ಯಾವ ಕೇಡನ್ನು ಬಯಸದ ತಂದೆ, ಒಳ್ಳೆ ತಂದೆಯು ನಿನ್ನ ಹಾಗೆ ಇಲ್ಲ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಓರ್ದವನೇ. ಎಬಿನೇಸರೇ, ಎಬಿನೇಸರೇ, ನನ್ನ ನೆನಪಿನಲ್ಲಿ ಇರುವವನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಗುವಿನಂತೆ ಕಾದಿರುವೆ
ಸ್ತೋತ್ರ ಹೃದಯದಲ್ಲಿ ಹೊತ್ತುಕೊಂಡೆ ಸ್ತೋತ್ರ 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 ಮಧುವಿನಂತೆ ಕಾದಿರುವೆ ಸ್ತೋತ್ರ Come and worship royal priesthood. Come and praise Him, holy nations. Worship Jesus, our Redeemer. He is precious, King of glory. Come and worship. ಎಲ್ಲರ ಆತನಿಗೆ ಆರಾಧಿಸುವ ಅಡ್ಡ ಬಿದ್ದ ಆತನ ಪಾದಕ್ಕೆ ಅಡ್ಡ ಬಿದ್ದು ಆರಾಧಿಸೋಣ. Come and praise Him, holy nations. Worship Jesus, our Redeemer. He is precious, King of glory. ತಂದೆ ನಿಮಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ ಅಪ್ಪ. ನೀನು ಸ್ತುತಿಗೆ ಯೋಗ್ಯನಾಗಿದೆಯಪ್ಪ. ನೀನು ಆರಾಧನೆಗೆ ನೀನು ಮಾತ್ರ ಯೋಗ್ಯನಾಗಿದ್ದಿ. ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ಕೋಟ್ಯಾನು ಕೋಟಿ ದೇವದೂತರ ಮಧ್ಯದಲ್ಲಿರುವ ಆತನೇ ಸ್ತೋತ್ರಪ್ಪ. ಮಾನಕ್ಕೆ ನೀನು ಒಬ್ಬನು ಯೋಗ್ಯನಾಗಿದ್ದಿ. ಘನಕ್ಕೆ ನೀನು ಯೋಗ್ಯನು, ಘನತೆಗೆ ಯೋಗ್ಯನಾಗಿದ್ದಿ ಸ್ವಾಮಿ. ಗೌರವಕ್ಕೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ಎಲ್ಲ ಘನ, ಎಲ್ಲ ಮಾನ, ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಪ್ರಿಯರೇ, ಇಷ್ಟೊತ್ತು ತನಕ ನಾವು ನಮ್ಮ ತಂದೆಯಾದ ದೇವರನ್ನು ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿಂಟು. ಆಲ್ರೆಡಿ ನೀವು ಮತ್ತು ನಾವು ಸೇರಿ ಮಾಡಿದ ಆರಾಧನೆಯಲ್ಲಿ ಆತನಿಗೆ ಮಹಿಮೆ ಆಯಿತು. ನಮ್ಮ ಯಜ್ಞವನ್ನು ಆತನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ದೇವರ ಪ್ರಸನ್ನತೆ ಉಂಟು. ಆತನ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗುವ. ಆ ವಾಕ್ಯ ಮಾತ್ರ ನಮಗೆ ಬಿಡುಗಡೆ ಕೊಡ್ತದೆ. ಯೇಸು ಕ್ರಿಸ್ತನು ಎಷ್ಟೋ ಪ್ರಾಮಿಸ್ ನಮಗೆ ಮಾಡಿದ್ದಾನೆ. ಈ ಲೋಕದಲ್ಲಿ ಇರುವಾಗ ಎಷ್ಟೋ ವಾಗ್ದಾನ ಮಾಡಿದ್ದಾನೆ ಆತನು ನಮಗೆ. ನಾನು ನಿಮಗೆ ಎಂದಿಗೂ ಕೈ ಬಿಡುವುದಿಲ್ಲ, ನೀವು ಅನಾಥರಲ್ಲ ಎಂದು ಯೇಸು ಎಷ್ಟೋ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನ ಪ್ರಕಾರ ನಾವು ಕೇಳಲಿಕ್ಕೆ ಹೋಗುವ ಈ ಸಮಯದಲ್ಲಿ ನೀವು ವಾಕ್ಯವನ್ನು ಕೇಳುವಾಗನೇ ದೇವರು ನಿಮ್ಮ ಜೀವಿತದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ಇವತ್ತು ನಾವು ದೇವರ ವಾಕ್ಯ ಯೋಹನ ಸುವಾರ್ತೆ 5:24 ನಾವು ಧ್ಯಾನಿಸುವ ಯೇಸುನ ಬಾಯಿಂದ ಬಂದ ಈ ಮಾತಾಗಿದೆ. ಇದು ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ.
ಯೇಸು ಕ್ರಿಸ್ತನು ಏನು ಹೇಳ್ತಾನೆ, ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಯಾವಾಗಲೂ ತಂದೆಯನ್ನು ತೋರಿಸಿದ್ದ ಯೇಸು ಕ್ರಿಸ್ತನು ನನ್ನನ್ನು ಕಳಿಸಿಕೊಟ್ಟ ತನ್ನ ವಾಕ್ಯ ನಾನು ಬೋಧನೆ ಮಾಡೋದು. ಏಕೆ ದೇವರ ಚಿತ್ತ ಏನಿತ್ತು, ಯಾರು ಒಬ್ಬರು ಕೂಡ ನಾಶವಾಗಬಾರದೆಂದು. ಒಂದು ವೇಳೆ ಈ ಒಂದು ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಒಂದು ವೇಳೆ ಈ ಕಾಲದಲ್ಲಿ ಇದ್ದ ಮಾನವನ ನಾಶವಾಗುವುದಾದರೆ ಅದಕ್ಕೆ ದೇವರ ಕಾರಣ ಅಲ್ಲ. ಏಕೆಂದರೆ ಲೋಕದ ಕಡೆಯಲ್ಲಿ ಸ್ವಾರ್ಥ ಸಾರ್ತಾ ಉಂಟು, ಸ್ವಾರ್ಥ ಗುಡ್ ನ್ಯೂಸ್ ಹೋಗ್ತಾ ಉಂಟು. ಏಕೆಂದರೆ ಎಲ್ಲರೂ ತಿಳ್ಕೊಳ್ಳಬೇಕು, ಈ ಗುಡ್ ನ್ಯೂಸು ಅವರ ಕಿವಿಗೆ ಬೀಳಬೇಕು, ಅವರು ಮನಸ್ಸು ಬದಲಾಯಿಸಬೇಕು, ಅವರು ಪಶ್ಚಾತ್ತಾಪ ಆಗಿ ದೇವರ ಕಡೆಗೆ ತಿರುಗಿಬೇಕು ಎಂದು ದೇವರ ಚಿತ್ತವಾಗಿದೆ, ಮತ್ತು ನಿತ್ಯ ಜೀವವನ್ನು ಪಡಕೊಳ್ಳಬೇಕೆಂದು ದೇವರ ಚಿತ್ತವಾಗಿದೆ ಇದು. ಏಕೆಂದರೆ ದೇವರು ಪ್ರೀತಿ ಮಾಡ್ತಾನೆ ಮಾನವನಿಗೆ, ಆತನು ಪ್ರೀತಿಸ್ತಾನೆ. ಮನುಷ್ಯರು ಬಂಧನದಲ್ಲಿ ಇರುವುದು ದೇವರ ಚಿತ್ತ ಅಲ್ಲ. ನೋಡಿ, ನಾವು ನೋಡ್ತಾ ಇದ್ದೇವೆ, ಐಗುಪ್ತದಲ್ಲಿ ಇಸ್ರಾಯೇಲರು ಒಂದು ಬಂಧನದಲ್ಲಿ ಇದ್ದರು. ಫರೋಹನು ಅವರಿಗೆ ಪೀಡಿಸ್ತಿದ್ದನು. ಆದರೆ ದೇವರು ಮೋಶೆಯ ಮುಖಾಂತರ ಮೋಶೆ ಹತ್ರ ಮಾತಾಡಿ ಮೋಶೆಗೆ ಕಳಿಸಿಕೊಟ್ಟ, ನೀನು ಹೋಗು ಇಸ್ರಾಯೇಲನ್ನು ಬಿಡುಗಡೆ ಮಾಡು ಎಂದು ಹೇಳಿದ. ಮೋಶೆಗೆ ಬೇಕಾದ ಅಧಿಕಾರವನ್ನು ಕೊಟ್ಟು ಅಲ್ಲಿ ಕಳಿಸಿಕೊಟ್ಟ. ನಾನು ನಿನ್ನ ಸಂಗಡ ಇದ್ದೇನೆ ಎಂದು ಹೇಳಿದ. ಮೋಶೆ, ನೀನು ಸಂಗಡ ಬರದಿದ್ದರೆ ನಾನು ಹೋಗುವುದಿಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ ಎಂದು ಹೇಳ್ದ. ನನ್ನ ಭುಜಬಲದಿಂದ ಅವರಿಗೆ ಬಿಡಿಸ್ತೇನೆ, ನನ್ನ ಬಲವನ್ನು ತೋರಿಸ್ತೇನೆ, ಫರೋಹನಿಗೆ ನನ್ನ ಬಲವನ್ನು ತೋರಿಸ್ತೇನೆ ಎಂದು ಹೇಳಿದ. ಅಲ್ಲಿ ಆತನ ಬಲವನ್ನು ತೋರಿಸಿ 10 ಅದ್ಭುತವನ್ನು ಮಾಡಿ ಫರೋಹನ ಸೊಕ್ಕನ್ನು ಮುರಿದು ಅಲ್ಲಿಂದ ಇಸ್ರಾಯೇಲಿಗೆ ಬಿಡುಗಡೆ ಮಾಡಿದ. ಮೋಶೆಯ ಮುಖಾಂತರ ಬಿಡುಗಡೆ ಮಾಡಿದ. ಏಕೆಂದರೆ ಹಾಲು ಜೇನು ಹರಿಯುವ ದೇಶಕ್ಕೆ ನಾನು ನಿಮಗೆ ಕೊಡ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಇವತ್ತು ನಿಮಗೆ ಕೂಡ ದೇವರು ಹಾಲು ಜೇನು ಕೊಡುವ ದೇಶವನ್ನು ಕೊಡುವನಾಗಿದ್ದಾನೆ, ಅಂದರೆ ನಿತ್ಯತ್ವ. ದೇವರು ಏನು ಬಯಸ್ತಾನೆ ಪ್ರಿಯರೇ, ನೀವು ನಿತ್ಯತ್ವಕ್ಕೆ ಸೇರಬೇಕೆಂದು ದೇವರು ಬಯಸ್ತಾನೆ. ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ಎಲ್ಲ ಮಾನವನು, ಈ ಲೋಕದಲ್ಲಿ ಬಂದ ಮಾನವನು ಶರೀರ ಬಿಡಬೇಕು. ಶರೀರ ಬಿಟ್ಟು ಹೋಗಲಿಕ್ಕುಂಟು, ಆದರೆ ಹೋದ ನಂತರ ನಾವು ಎಲ್ಲಿ ಹೋಗ್ತೇವೆ? ಹೇಗೆ ಮಾನವನ ಒಳಗೆ ಆತ್ಮ ಉಂಟು, ಆತ್ಮದಲ್ಲಿ ಜೀವ ಉಂಟು, ಪ್ರಾಣ ಉಂಟು ಆತ್ಮದಲ್ಲಿ. ಎಲ್ಲಿ ಹೋಗ್ತದೆ? ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಹಿಂದೆ ಬರುವವನು ಶಾಶ್ವತವಾಗಿ ನನ್ನ ಸಂಗಡ ಇರ್ತಾನೆ, ನನ್ನ ಸಂಗಡ ಇರ್ತಾನೆ ಎಂದು ಹೇಳ್ತಾನೆ. ಅದಕ್ಕೆ ನಾವು ಯಾರ ಹಿಂದೆ ಹೋಗಬೇಕು? ಯೇಸು ಕ್ರಿಸ್ತನ ಹಿಂದೆ ಹೋಗಬೇಕು. ಯೇಸು ಕ್ರಿಸ್ತನ ಹಿಂದೆ ಹೋದರೆ ಮಾತ್ರ ಒಬ್ಬನಿಗೆ ನಿತ್ಯತ್ವ ಸಿಗುತ್ತದೆ ಎಂದು ಸತ್ಯವೇದ ಹೇಳ್ತದೆ, ಕ್ಲಿಯರ್ ಆಗಿ ಹೇಳ್ತದೆ. ಅದಕ್ಕೋಸ್ಕರ ಎಲ್ಲ ಮಾನವ ನಿತ್ಯತ್ವ ಹೊಂದಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಎಷ್ಟೋ ಸತ್ಯವೇದದಲ್ಲಿ ಯೇಸು ವಿಧ ರೀತಿಯಲ್ಲಿ ಹೇಳಿದ್ದಾನೆ. ಏನು? ಬೆಂಕಿ ಉಂಟು, ಉರಿ ಉಂಟು, ನರಕ ಉಂಟು, ನರಕದಲ್ಲಿ ಹುಳ ಉಂಟು, ನುಂಗುವ ಹುಳ ಉಂಟು, ಅಲ್ಲಿ ಕಚ್ಚುವ ಹುಳ ಉಂಟು, ಆ ಹುಳ ಸಾಯುವುದಿಲ್ಲ. ಎಷ್ಟು ವಿಧ ರೀತಿಯಲ್ಲಿ ಹೇಳ್ತಾನೆ. ಯೇಸು ಎಷ್ಟು ಸಾಮ್ಯ ರೂಪದಲ್ಲಿ ಮಾತಾಡಿದ್ದಾನೆ. ನಿತ್ಯತ್ವದ ವಿಷಯದಲ್ಲಿ ಸಾಮ್ಯ ರೂಪದಲ್ಲಿ ಮಾತಾಡ್ತಾನೆ, ಬೀಜದ ರೂಪದಲ್ಲಿ ಮಾತಾಡ್ತಾನೆ ಆತನು. ಎಷ್ಟೋ ವಿಧ ರೀತಿಯಲ್ಲಿ ಆತನು ಮಾತಾಡ್ತಾನೆ. ಏನು ಬಯಸ್ತಾನೆ ಯೇಸು ಕ್ರಿಸ್ತನು? ಎಲ್ಲರಿಗೆ ನಿತ್ಯತ್ವ ಸಿಗಬೇಕೆಂದು ದೇವರು ಬಯಸ್ತಾನೆ. ಎಲ್ಲರಿಗೆ ಯೇಸು ಪರಲೋಕದ ಬಾಗಿಲು ಈಗ ತೆರೆದಿದೆ. ಆದರೆ ಒಳ್ಳೆಯದು ಕೆಟ್ಟದು ಅರಿವು ಮಾನವನಿಗೆ ಕೊಟ್ಟಿದ್ದಾನೆ. ನೋಡಿ ಪ್ರಿಯರೇ, ಇಸ್ರಾಯೇಲರು ಅಲ್ಲಿಂದ ಹೊರಡಿದರು, ಅರಣ್ಯಕ್ಕೆ ಬಂದರು. ಆದರೆ ಎಲ್ಲರೂ ಹೋಗಲಿಲ್ಲ, ಗುಣುಗುಟ್ಟಿದ್ದರು. ಏಕೆಂದರೆ ಅವರಿಗೆ ಹೋಗುವಾಗ ಅವರ ರೀತಿಯಲ್ಲಿ ಹೋಗಲಿಕ್ಕೆ ಆಗಲಿಲ್ಲ. ಅವರಿಗೆ ಸಮಸ್ಯೆ ಬಂತು, ಆ ಸಮಸ್ಯೆ ಬಂತು, ಇವರ ರೀತಿಯಲ್ಲಿ ಹೋಗಬೇಕು. ಆದರೆ
ದೇವರು ಏನು ಬಯಸ್ತಾನೆ? ನಾನು ಯಾವ ಮಾರ್ಗ ತೋರಿಸ್ತೇನೆ ಆ ಮಾರ್ಗದಲ್ಲಿ ನೀವು ನಡೆಯಬೇಕೆಂದು ದೇವರು ಬಯಸ್ತಾನೆ. ಇವರು ಏನು ಬಯಸ್ತಾನೆ? ಇಲ್ಲ, ಸ್ವಲ್ಪ ಕೂಡ ಲೇಟ್ ಆದರೆ, ಏನಾದರೂ ಸ್ವಲ್ಪ ಲೇಟ್ ಆದರೆ ಗುನುಗುಟ್ಟಿಗೆ ಪ್ರಾರಂಭ ಮಾಡ್ತಿದ್ದರು. ಪ್ರಿಯರೇ, ನಾವು ಇಂಥ ಒಂದು ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ನೀನು ರಕ್ಷಣೆ ಹೊಂದಬಹುದು, ರಕ್ಷಣೆ ಹೊಂದದ ಜನರು ಇರಬಹುದು. ರಕ್ಷಣೆ ಹೊಂದಿದ್ದರೂ ಕೂಡ ನೀನು ಗುಣಗುಟ್ಟಬಾರದು. ನಿನ್ನ ಮೇಲೆ ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ ನೀನು ಗುಣಗುಟ್ಟಲಿಕ್ಕಿಲ್ಲ. ದೇವರಿಗೆ ಗುಣಗುಟ್ಟಲಿಕ್ಕಿಲ್ಲ. ದೇವರು ಎಲ್ಲ ಮಾಡ್ತಾನೆ, ಒಳ್ಳೆಯದಕ್ಕೆ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಏನಾದರೂ ಸಂಭವಿಸೋದಾದರೆ ಅದು ಒಳ್ಳೆಯದಕ್ಕೆ ಆಗ್ತದೆ. ಒಳ್ಳೆಯದನ್ನೇ ಮಾಡ್ತಾನೆ ಆತನು. ತನ್ನ ಮಕ್ಕಳ ಭವಿಷ್ಯವನ್ನೇ ನೋಡ್ತಾನೆ. ದೇವರು ನೋಡುವಾಗ ನಿಮ್ಮ ಹಾಗೆ ನಮಗೆ ಈ ಲೋಕದ ಭವಿಷ್ಯ ನೋಡುವುದಿಲ್ಲ. ನೋಡುವಾಗ ಎರಡು ನೋಡ್ತಾನೆ. ಇಲ್ಲಿಯದು ನೋಡ್ತಾನೆ, ಆ ಲೋಕದಲ್ಲೂ ಬಂದು ಸೇರಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಏಕೆಂದರೆ ಅದು ಆತನ ಪ್ರೀತಿ ಆಗಿದೆ, ಅಗಾಪೆ ಪ್ರೀತಿ ಆಗಿದೆ. ಅದು ಮನುಷ್ಯನಿಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಆತನು ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನಂಬುವವನಿಗೆ ನಿತ್ಯ ಜೀವ ಹೊಂದಿದ್ದಾನೆ, ಆತನು ತೀರ್ಪಿಗೆ ಒಳಗಾಗುವುದಿಲ್ಲ. ತೀರ್ಪಿಗೆ ಒಳಗಾಗುವುದಿಲ್ಲ ಅದರ ಅರ್ಥ ಪ್ರಿಯರೇ, ತೀರ್ಪು ಉಂಟೆಂದು ಅರ್ಥ. ತೀರ್ಪು ಉಂಟು, ನ್ಯಾಯ ತೀರ್ಪು ಉಂಟು ಎಂದು ಅರ್ಥ. ಎಷ್ಟೋ ಜನಕ್ಕೆ ಇದು ತಿಳ್ಕೊಳ್ಳುವುದಿಲ್ಲ, ತೀರ್ಪು ಉಂಟು ಎಂದು ತಿಳ್ಕೊಳ್ಳಿಲ್ಲ. ಪ್ರಿಯರೇ, ಈ ಲೋಕದಲ್ಲಿ ನಡೆಯುವಾಗ ದೇವರ ಭಯ ಭಕ್ತಿಯಲ್ಲಿ ನಾವು ನಡೆಯಬೇಕು. ದೇವರ ಭಯ ನಮ್ಮ ಒಳಗೆ ಬೇಕು. ಏನು ತಪ್ಪು ಮಾಡಿದರೆ ದೇವರ ಭಯ ಬೇಕು. ಮಾಡಲಿಕ್ಕೆ ಹೋಗುವಾಗ ದೇವರ ಭಯ ಬೇಕು. ನೀವು ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಬೇಡಿಕೊಳ್ಳಬೇಕು. ನಿನಗೆ ಚಿತ್ತ ಇಲ್ಲದ ಸಂಗತಿ ನಾನು ಯಾವ ಸ್ಥಳಕ್ಕೆ ಹೋಗಬಾರ್ದು, ನನ್ನ ಒಳಗೆ ಆ ಭಯ ಹುಟ್ಟಿಸು. ನಿನ್ನ ಚಿತ್ತ ಇಲ್ಲದ ಸಂಗತಿ ನಾನು ಯಾವುದು ಮಾಡಬಾರ್ದು, ನನ್ನಲ್ಲಿ ಭಯ ಹುಟ್ಟಿಸು. ದೇವರ ಭಯ ಬೇಕು ನಮಗೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಪದೇ ಪದೇ ಹೇಳ್ತಿದ್ದ. ಆ ಭಯದ ವಿಷಯದಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಭಯಭಕ್ತಿಯಿಂದ ನಡೆಯಿರಿ ಎಂದು ಹೇಳ್ತಾನೆ. ನಾವು ಭಯಭಕ್ತಿಯಿಂದ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ. ಸತ್ತವರು, ಕ್ರಿಸ್ತನಲ್ಲಿ ಇದ್ದು ಸತ್ತವರು, ಕ್ರಿಸ್ತನನ್ನು ಸ್ವಂತ ರಕ್ಷಕನೂ ಎಂದು ಕೇಳಿ ಸತ್ತವರಿಗೆ ಆ ಧ್ವನಿ ಕೇಳುವ ಸಮಯ ಹತ್ತಿರ ಆಗ್ತಾ ಉಂಟು. ಆ ಧ್ವನಿ ಕೇಳಬೇಕು, ವೆರಿ ಇಂಪಾರ್ಟೆಂಟ್. ಜೀವಂತ ಇದ್ದವರಿಗೆ ಕೂಡ ಧ್ವನಿ ಕೇಳಬೇಕು, ಸತ್ತವರಿಗೆ ಕೂಡ ಕೇಳಬೇಕು. ಯಾರಿಗೆ ಕೇಳ್ತದೆ? ಸತ್ತವರಿಗೆ. ಕ್ರಿಸ್ತನಲ್ಲಿ ಇದ್ದು ಕ್ರಿಸ್ತನ ಭಕ್ತರಾಗಿ ಯಾರು ಸತ್ತಿದ್ದಾರೆ ಅವರಿಗೆ ಆ ಧ್ವನಿ ಕೇಳುತ್ತದೆ. ದೇವರ ವಾಕ್ಯ ಹೇಳ್ತದೆ, ಪ್ರಕಟಣೆ ಗ್ರಂಥದಲ್ಲಿ 14ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಭಕ್ತನಾಗಿ ಸತ್ತವನು ಧನ್ಯನು ಎಂದು ಹೇಳ್ತಾನೆ. ಆ ಸ್ವರ ಅವನಿಗೆ ಕೇಳುತ್ತದೆ. ಆ ಸ್ವರ ಅವನಿಗೆ ಕೇಳಿದರೆ ಅವನು ಜೀವಂತ ಏಳುತ್ತಾನೆ, ಜೀವಂತ ಆಗುತ್ತಾನೆ. ಆತನು ಕ್ರಿಸ್ತನಲ್ಲಿ ಇದ್ದು ಸತ್ತರೂ ಕೂಡ ಜೀವಂತವಾಗುತ್ತಾರೆ ಎಂದು ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಏಕೆಂದರೆ ಆತನ ಭಕ್ತರ ಮರಣ ಅಲ್ಪ ಎಂದು ಎಣಿಸುವುದಿಲ್ಲ. ಆತನ ಭಕ್ತರು ಪ್ರಾಣ ಬಿಟ್ಟರು ಒಂದು ದಿವಸ ಜೀವಂತ ಆಗ್ತಾರೆ. ಯೇಸುನ ಆ ತುತ್ತೂರಿಯ ಸ್ವರ ಕೇಳುವಾಗ ಅವರು ಜೀವಂತವಾಗುತ್ತಾರೆ. ಸತ್ಯವೇದ ಕ್ಲಿಯರಾಗಿ ಹೇಳ್ತಾ ಉಂಟು. ಮತ್ತು ಇದ್ದವರು, ಈಗ ಯಾರು ಭಕ್ತರು ಇದ್ದಾರೆ, ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ದೇವರ ಭಯಭಕ್ತಿಯಲ್ಲಿ ನಡೀತಾ ಇದ್ದಾರೆ, ದೇವರ ಚಿತ್ತಾನುಸಾರವಾಗಿ ನಡೀತಾ ಇದ್ದಾರೆ, ಅವರಿಗೆ ಆ ಶಬ್ದ ಕೇಳುತ್ತದೆ. ಅವರು ಕೂಡ ಮಾರ್ಪಡುತ್ತಾರೆ. ಸತ್ಯವೇದ ಕ್ಲಿಯರಾಗಿ ಹೇಳ್ತಿದೆ. ಇಂಥ ಕಾಲದಲ್ಲಿ ಪ್ರಿಯರೇ, ನಾವು ಜೀವಿಸ್ತಾ ಇದ್ದೇವೆ. ಏಕೆ? ಶೋಧನೆ ಕಾಲ ಇದು. ಈ ಕಾಲ ಉಂಟು, ಶೋಧನೆ ಕಾಲ, ಶೋಧನೆ ಬರುವ ಕಾಲ ಇದು. ಕಣ್ಣಿಗೆ ಕಾಣುವ ಲೋಕ ಇದು. ಏನು ಕಣ್ಣಿಗೆ ನಮಗೆ ಕಾಣ್ತದೆ? ಏಕೆ? ಸೈತಾನು ಏನು ಬಯಸ್ತಾನೆ? ಕಣ್ಣಿಗೆ ಕಾಣುವುದು ಇವನು ನೋಡಿ ಅದಕ್ಕೆ ಒಳಗಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಆದರೆ ನಾವು ಏನಿಗೂ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಸತ್ಯವೇದ ಹೇಳ್ತದೆ,
ದೇವರು ನಮ್ಮ ಸಂಗಡನೆ ಇದ್ದಾನೆ, ನಮ್ಮ ಜೊತೆಯಲ್ಲಿದ್ದಾನೆ, ಎಲ್ಲವನ್ನು ನೋಡಿಕೊಳ್ತಾ ಇದ್ದಾನೆ ಆತನು. ನಾವು ಬದಲಾಗಬೇಕೆಂದು, ನಾವು ಕ್ರಿಸ್ತನಾಗಿ ಆಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಕ್ರಿಸ್ತನಾಗಿ ಆಗಬೇಕಾದ್ರೆ ನಮಗೆ ಕೆಲವು ಸಂಗತಿ ತ್ಯಾಗ ಮಾಡಬೇಕು. ಈ ಲೋಕದಲ್ಲಿ ನಾವು ಬಿಟ್ಟು ಕೊಡಬೇಕು. ಕೆಲವು ನನ್ನದೆಂದು ಉಂಟಲ್ಲ ಮಾನವನ ಹತ್ರ, ಅದು ನಾವು ಬಿಟ್ಟು ಕೊಡಬೇಕು. ಇದೇ ಒಂದು ಭಾವನೆ. ಲೋಕದಲ್ಲಿ ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ಕೊಂಡೋಗುವುದಿಲ್ಲ, ಈ ಭಾವನೆ ಇರಬೇಕು. ಹೋಗುವಾಗ ನಮ್ಮ ಆತ್ಮ ರಕ್ಷಿಸಲ್ಪಡ್ತೆ ಮತ್ತು ನಮಗೆ ಕೊಟ್ಟ ಕೆಲಸ ನಾವು ಸಂತೋಷದಿಂದ ಮಾಡಿದೆವೆಂದು ಅದು ಮನಸ್ಸಲ್ಲಿ ಇರಬೇಕು. ಏಕೆ ಪ್ರಿಯರೇ, ನಾವು ಒಂದು ವೇಳೆ ಈ ಲೋಕ ಬಿಡುವಾಗ ಕೂಡ ಸಂತೋಷದಿಂದ ಬಿಡಬೇಕು. ಕಷ್ಟ ಸಂಕಟ ಬಂದು ಅಲ್ಲ, ಸಂತೋಷದಿಂದ ಬಿಡಬೇಕು. ಪ್ರಿಯರೇ, ಅದಕ್ಕೋಸ್ಕರ ದೇವರ ಸ್ವರ ಈ ಲೋಕದಲ್ಲಿ ಕೇಳ್ತಾ ಉಂಟು, ಶಬ್ದ ಕೇಳ್ತಾ ಉಂಟು. ಮಗನೇ ಮಗಳೇ ಎಂದು ದೇವರು ಕರೆಯುತ್ತಾ ಇದ್ದಾನೆ, ಕರೆಯುತ್ತಾನೆ. ನೀವು ಸತ್ಯವೇದ ಓದಿರಿ. ಸತ್ಯ ಓದುವಾಗ ನಿಮಗೆ ದೇವರು ನಿಮ್ಮ ಹೃದಯದಲ್ಲಿ ಮಾತಾಡ್ತಾನೆ. ಪ್ರಾರ್ಥನೆ ಮಾಡಿರಿ, ಆತನ ಅನ್ಯೋನ್ಯತೆಯಲ್ಲಿ ಇರ್ರಿ. ದೇವರು ಏನು ಬಯಸ್ತಾನೆ? ಆತನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅನ್ಯೋನ್ಯತೆಯಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪುನಃ ನಾವು ಮುಂದೆ ಓದುವ, ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರ್ತದೆ, ಈಗಲೇ ಬಂದಿದೆ. ಕೇಳಿದವರು ಬದುಕುವರು. ಕೇಳಿದವರು ಬದುಕ್ತಾರೆ. ಕೇಳಿದವರು ಬದುಕ್ತಾರೆ. ಈ ಶಬ್ದ ಈಗ ಕೇಳ್ತಾ ಉಂಟು ಲೋಕದಲ್ಲಿ. ಕೇಳುವವರು ಬದುಕ್ತಾರೆ. ಕೇಳಬೇಕು ನಾವು. ಸತ್ಯವೇದ ಏನು ಹೇಳ್ತದೆ, ನಮಗೆ ಏನು ಬುದ್ಧಿವಾದ ಹೇಳ್ತದೆ, ನಾವು ಕೇಳಬೇಕು. ಆಗ ನಾವು ಬದುಕುತ್ತೇವೆ. ಎಲ್ಲ ನಮಗೆ ಸಂತೋಷ ಸಂಗತಿ ಎಲ್ಲ ಬೇಕು. ಆದರೆ ನಮಗೆ ಸಮಸ್ಯೆ ಬರುವಾಗ, ಕಷ್ಟ ಬರುವಾಗ ನಾವು ಏನು ಹೇಳಿಸ್ತೇವೆ? ಅಯ್ಯೋ, ಏಕೆ ಈ ರೀತಿ ಆಗ್ತಾ ಉಂಟು? ಏನಿಲ್ಲ, ಸಂತೋಷದಿಂದ ಮುಂದೆ ಹೋಗಬೇಕು. ದೇವರು ಬಯಸ್ತಾನೆ. ಯಾವಾಗ ನೀವು ಆದಷ್ಟು ಪ್ರಯತ್ನ ಮಾಡಬೇಕು. ಆತನಿಗೆ ನನ್ನ ಜೀವಿತದ ಮುಖಾಂತರ ಸಂತೋಷ ಆಗಬೇಕು. ಹೇಗೆ ಸಂತೋಷ ಆಗೋದು? ತ್ಯಾಗದ ಮುಖಾಂತರ. ತ್ಯಾಗದ ಜೀವಿತ, ಸ್ವಾರ್ಥ ಇಲ್ಲದ ಜೀವಿತ, ಪ್ರೀತಿಯಿಂದ ನಡೆಯುವ ಜೀವಿತ, ಅದು ದೇವರಿಗೆ ಸಂತೋಷ ಆಗ್ತದೆ. ಸಮಾಧಾನದಲ್ಲಿ ಜೀವಿಸುವುದು ಆತನಿಗೆ ಸಂತೋಷ ಆಗ್ತದೆ. ಆತನಿಗೆ ಮೆಚ್ಚುಗೆ ಏನುಂಟು ನನ್ನ ಜೀವಿತದಲ್ಲಿ, ಆ ರೀತಿ ಹುಡುಕಿ ನಾವು ಆತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆಯಬೇಕು. ಮೆಚ್ಚುಗೆ ಇಲ್ಲದ ಸಂಗತಿ ಏನುಂಟು ನಾವು ಸತ್ಯವೇದದಲ್ಲಿ ಹುಡುಕಬೇಕು. ಈ ರೀತಿ ನಾವು ನಡೆಯಬಾರದೆಂದು. ಏಕೆಂದರೆ ಆತನು ಸಂತೋಷ ಪಡಬೇಕು ನಮ್ಮ ಜೀವಿತದಲ್ಲಿ. ಈ ಲೋಕದ ಪ್ರಯಾಣದಲ್ಲಿ ಆತನು ಸಂತೋಷ ಪಡಬೇಕು. ಕ್ಷಣಕ್ಕೆ ಆತನು ಸಂತೋಷ ಪಡಬೇಕು. ಅದಕ್ಕೋಸ್ಕರ ಕೆಲವು ಸಂಗತಿ ಈ ಲೋಕದಲ್ಲಿ ನಮಗೆ ಬಿಡಬೇಕಾಗ್ತದೆ, ತ್ಯಾಗ ಮಾಡಬೇಕಾಗ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳನಾಗಿದ್ದನೋ ಹಾಗೆ ಮಗನು ಸ್ವತಃ ಜೀವವುಳ್ಳನಾಗಿದ್ದನೆಂದು ಮಾಡಿದನು. ಅಂದರೆ ತಂದೆ ಸ್ವತಃ ಜೀವವುಳ್ಳವನಾಗಿದ್ದಾನೆ, ಮಗನು ಕೂಡ ಅದೇ ರೀತಿಯಲ್ಲಿ ಸ್ವತಃ ಜೀವವುಳ್ಳನಾಗಿ ಮಗನಿಗೆ ಮಾಡಿದ್ದಾನೆ. ತಂದೆ ಹೇಗಿದ್ದಾನೆ ಅದೇ ರೀತಿ ಮಗನು, ಅದೇ ರೀತಿ, ಅದೇ ಸ್ವಭಾವ, ಅದೇ ಗುಣ. ಈಗ ಪರಿಶುದ್ಧಾತ್ಮನಿದ್ದಾನೆ, ಅದೇ ಗುಣ, ಅದೇ ಸ್ವಭಾವ, ಏನು ಬದಲಿಲ್ಲ. ಏಕೆಂದರೆ ತಂದೆಯ ಸ್ವಭಾವದಲ್ಲಿ ಯಾವ ಸ್ವಾರ್ಥ ಇಲ್ಲ, ಮಗನ ಸ್ವಭಾವದಲ್ಲಿ ಯಾವ ಸ್ವಾರ್ಥ ಇಲ್ಲ, ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಯಾವ ಸ್ವಾರ್ಥ ಇಲ್ಲ. ಸ್ವಾರ್ಥ ಇಲ್ಲ. ಒಬ್ಬರೊಬ್ಬರು ಬಿಟ್ಟು ಕೊಟ್ಟಿದ್ದಾರೆ. ಅಂದರೆ ಆ ಪ್ರೀತಿಯಲ್ಲಿ ನಡೆಯಲಿಕ್ಕೆ ಆಗ್ತದೆ. ಪ್ರಿಯರೇ, ಆತನ ಪ್ರೀತಿ ನಿಮ್ಮಲ್ಲಿ ಇದ್ದರೆ ಆತನಿಗೆ ಚಿತ್ತ ಇಲ್ಲದ ಸಂಗತಿ ನೀವು ಮಾಡುವುದೇ ಇಲ್ಲ. ಏನೇ ಆಗಲಿ ನೀವು ಮಾಡಲಿಕ್ಕೆ ಹೋಗುವುದಿಲ್ಲ. ಏಕೆ? ಆತನ ಪ್ರೀತಿ ನಿಮ್ಮ ಒಳಗಿದ್ದರೆ, ಆತನ ನಿಜವಾಗಿ ನೀವು ಪ್ರೀತಿ ಮಾಡಿದರೆ. ಅದಕ್ಕೆ ಸರ್ ಪೇತ್ರನಿಗೆ ಹೇಳ್ತಾನೆ, ಪೇತ್ರನೇ ನೀನು ನನ್ನನ್ನು ಪ್ರೀತಿ ಮಾಡ್ತೀಯೋ? ಯೇಸು 3 ಸರಿ ಅವನಿಗೆ ಕೇಳ್ದ, ನನ್ನನ್ನು ಪ್ರೀತಿ ಮಾಡ್ತೀಯೋ ನೀನು?
ಪ್ರಿಯರಿ, ಇವತ್ತು ಯೇಸುವನ್ನು ನಾವು ಪ್ರೀತಿ ಮಾಡಿದ್ವಿ. ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಅದು ನಮಗೆ, ನಿಮಗೋಸ್ಕರ ನಮಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ. ನಾವು ಏನು ತ್ಯಾಗ ಮಾಡ್ತಾ ಇದ್ದೇವೆ ಈ ಲೋಕದಲ್ಲಿ? ಯಾವ ರೀತಿಯಲ್ಲಿ ತ್ಯಾಗ ಮಾಡ್ತಾ ಇದ್ದೇವೆ? ಪ್ರಿಯರೇ, ನಾವು ಸರಿಯಾಗಿ ತಿಳ್ಕೊಳ್ಳಬೇಕು. ನಾವು ತ್ಯಾಗ ಮಾಡೋದು ಒಂದು 40 ದಿವಸಕ್ಕೆ ಅಲ್ಲ. ಇವತ್ತು ನಾವು ಲೋಕ ಮಾಡ್ತಾ ಉಂಟು, 40 ದಿವಸಕ್ಕೆ ಕೆಲವು ಸಂಗತಿ ತ್ಯಾಗ ಮಾಡ್ತಾ ಉಂಟು. ಭಯಭಕ್ತಿ ನೋಡಬೇಕು. ಇವತ್ತು ಈಗ ಧರ್ಮದಲ್ಲಿ ನಡೆಯುವ ಅವರ ಭಯಭಕ್ತಿ ನೋಡಬೇಕು. ಸಂತೋಷ, ಭಯಭಕ್ತಿಯಲ್ಲಿ ಇರಬೇಕು. ಭಯಭಕ್ತಿ ಎಷ್ಟು ತ್ಯಾಗ ಮಾಡೋದು, ಎಚ್ಚರಿಕೆಯಿಂದ ನಡೀತಾ ಇದ್ದಾರೆ. ಮಾತಾಡುವಾಗ ತುಂಬ ಎಚ್ಚರಿಕೆಯಲ್ಲಿದ್ದಾರೆ ಅವರು. ಅದೇ ರೀತಿಯಲ್ಲಿ ದೇವರು ಏನು ಬಯಸ್ತಾನೆ? 40 ದಿವಸದ ದೇವರಲ್ಲ, ದೇವರು ಸದಾಕಾಲ ಇರುವ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ಸದಾ ಜೀವಿಸ್ತಾನೆ. ಸದಾ ನಾವು ಆ ರೀತಿ ಜೀವಿಸಬೇಕಂದು ದೇವರು ಬಯಸ್ತಾ ಇದ್ದಾನೆ. ದೇವರು ಏನು ಬಯಸ್ತಾನೆ? ಭಯಭಕ್ತಿಯಿಂದ ನಡೆಯಬೇಕಂದು ದೇವರು ಬಯಸ್ತಾ ಇದ್ದಾನೆ. ಆತನ ಹಿಂದೆ ನಾವು ಹೆಜ್ಜೆ ಇಡುವಾಗ ಎಚ್ಚರಿಕೆಯಿಂದ ಇಡಬೇಕಂದು ದೇವರು ಬಯಸ್ತಾ ಇದ್ದಾನೆ. ಎಚ್ಚರಿಕೆಯಿಂದ ಇದ್ದು ನಾವು ಆತನ ಹಿಂದೆ ಹೋಗಬೇಕೆಂದು ದೇವರು ಬಯಸ್ತಾನೆ. ಏಕೆಂದರೆ ಆತನು ಒಬ್ಬ ಯೇಸು ಕ್ರಿಸ್ತನು ಮಾತ್ರ ಪ್ರಾಮಿಸ್ ಮಾಡಿದ್ದಾನೆ, ನಿಮಗೆ ನಿತ್ಯತ್ವ ಉಂಟು ಎಂದು, ನೀವು ನಿತ್ಯ ಜೀವಿಸ್ತೀರಿ ಎಂದು. ನಾನು ಜೀವಿಸ್ತೇನೆ, ನೀವು ಕೂಡ ಜೀವಿಸ್ತೀರಿ ಎಂದೇನೆ ವಾಗ್ದಾನ ಮಾಡಿದ್ದಾನೆ. ಏಕೆಂದರೆ ಏನು ಆತನು ಆಗಿದ್ದಾನೆ ಅದೇ ನಮಗೆ ಹೇಳಿದ್ದಾನೆ. ಏಕೆ ನಾವು ಆತನ ಸ್ವರೂಪವಾಗಿದ್ದೇವೆ. ಆತನ ಸ್ವರೂಪವಾಗಿ ನಮಗೆ ಸೃಷ್ಟಿ ಮಾಡಿದ್ದಾನೆ ದೇವರು. ಒಟ್ಟಾರೆ ಸೃಷ್ಟಿ ಮಾಡಲಿಲ್ಲ, ನಮಗೆ ಆತನಾಗೆ ಸೃಷ್ಟಿ ಮಾಡಿ. ಆತನು ಹೇಗಿದ್ದಾನೆ ಆ ರೀತಿ ನಾವು ಇದ್ದೇವೆ. ನಮಗೆ ಮನಸ್ಸುಂಟು, ನಮಗೆ ಬುದ್ಧಿ, ಜ್ಞಾನ, ತಿಳುವಳಿಕೆ ಎಲ್ಲ ಉಂಟು. ಅದಕ್ಕೋಸ್ಕರ ದೇವರು ಏನು ಬಯಸ್ತಾ ಇದ್ದಾನೆ? ಆತನ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಆತನ ಮಾರ್ಗದಲ್ಲಿ ನಾವು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಮತ್ತು ಮಗನು ಮನುಷ್ಯಕುಮಾರನಾಗುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ತೀರ್ಪು ಮಾಡುವ ಅಧಿಕಾರ ಮನುಷ್ಯಕುಮಾರನಿಗೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನಿಗೆ ತೀರ್ಪು ಮಾಡುವ ಅಧಿಕಾರ ಕೊಟ್ಟಿದ್ದಾನೆ. ಆತನು ತೀರ್ಪು ಮಾಡೋದು, ಯೇಸು ಕ್ರಿಸ್ತನು ತೀರ್ಪು ಮಾಡೋದು. ಯೇಸು ಕ್ರಿಸ್ತನು ಎಲ್ಲ ಮಾನವನಿಗೆ ತೀರ್ಪು ಮಾಡುವನಾಗಿದ್ದಾನೆ ಒಂದು ದಿವಸ. ಅದಕ್ಕೆ ಹೇಳ್ತಾನೆ, ನಾನು ಆಡಿದ ಮಾತು ಒಂದು ದಿವಸ ತೀರ್ಪಿನ ದಿವಸ ಅದು ನೀವು ಕೇಳುತ್ತೀರಿ. ಆಡಿದ ಮಾತನ್ನೇ ಹಿಡಿದು ತೀರ್ಪು ಮಾಡ್ತೇನೆ ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ. ಏಕೆಂದರೆ ಇವತ್ತು ಯೇಸು ಕ್ರಿಸ್ತನಿಗೆ ಎಷ್ಟೋ ಜನ ನಿಗ್ಲೆಕ್ಟ್ ಮಾಡ್ತಾರೆ. ಯೇಸು ಕ್ರಿಸ್ತನ ಇದ್ದ ಶಕ್ತಿ, ಆ ಬಲ ಏನೆಂದು ಗೊತ್ತಿಲ್ಲ. ಯೇಸು ಏನು ಮಾಡಲು ಶಕ್ತನಾಗಿದ್ದಾನೆ ಗೊತ್ತಿಲ್ಲದೆ ಎಷ್ಟೋ ಜನರು ಯೇಸುಗೆ ನಂಬುತ್ತಾರೆ. ಆದರೆ ಯೇಸುನ ಶಕ್ತಿ, ಯೇಸು ಏನು ಮಾಡಲು ಶಕ್ತನಾಗಿದ್ದಾನೆ ಎಂದು ತಿಳಿದುಕೊಳ್ಳಲಿಲ್ಲ. ಈ ಲೋಕದ ಆಚಾರ ವಿಚಾರದಿಂದ ನಡೆಯುತ್ತಾ ಇದ್ದಾರೆ, ಈ ಲೋಕದ ಸಂಪ್ರದಾಯದಿಂದ ನಡೀತಾ ಇದ್ದಾರೆ. ಯೇಸು ಕ್ರಿಸ್ತನಿಗೆ ಅಂಥ ಒಂದು ಬಲ ಶಕ್ತಿ ಉಂಟು, ಇವರು ತಿಳ್ಕೊಳ್ಳಿಲ್ಲ. ಇವತ್ತು ಎಷ್ಟೋ ಜನ ತಿಳ್ಕೊಳ್ಳಿಲ್ಲ. ಏಕೆಂದರೆ ಆತನು ಸುಮ್ಮನೆ ಈ ಲೋಕದಲ್ಲಿ ಬಂದು ಹೋಗಲಿಲ್ಲ, ಏನೋ ಮಾಡಿದ್ದಾನೆ. ಆತನು ದೊಡ್ಡ ಕಾರ್ಯ ಮಾಡಿದ್ದಾನೆ. ಮನುಷ್ಯನಿಗೆ ಎಣಿಸಲಾರದ ಕಾರ್ಯ ಆತನು ಮಾಡಿದ್ದಾನೆ. ಮನುಷ್ಯನಿಗೆ ಎಣಿಸಲು ಸಾಧ್ಯನೇ ಇಲ್ಲ ಅಂಥ ಕೆಲಸ ದೇವರು ಈ ಲೋಕದಲ್ಲಿ ಬಂದು ನಮಗೋಸ್ಕರ ನಿಮಗೋಸ್ಕರ ತ್ಯಾಗ ಮಾಡಿದ್ದಾನೆ ಆತನು. ಪ್ರಿಯರೇ, ಪುನಃ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಐಶ್ವರ್ಯ ಪಡಬೇಡಿರಿ, ಸಮಾಧಿಯಲ್ಲಿರುವವರು ಎಲ್ಲರೂ ಆತನ ಧ್ವನಿಯನ್ನು ಕೇಳಿ ಹೊರಗೆ ಬರುವ ಸಮಯ ಬರುತ್ತದೆ. ಸಮಾಧಿಯಲ್ಲಿ ಇರುವವರು ಆತನ ಸ್ವರವನ್ನು ಕೇಳಿ ಹೊರಗೆ ಬರುವ ಸಮಯ ಬರುತ್ತದೆ ಎಂದು ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಬಿಡುವಾಗ, ಮತ್ತು ಶುಭ ಸಂದೇಶ 22ರಲ್ಲಿ ಕ್ಲಿಯರಾಗಿ ಬರೆದಿದೆ. 7ರಲ್ಲಿ ಯೇಸು ಪ್ರಾಣ ಬಿಡುವಾಗ ದೊಡ್ಡ ಭೂಕಂಪ ಆಯಿತು. ಭೂಕಂಪ, ಸಿಡಿಲು ಬಂತು, ಮಿಂಚು ಬಂತು, ಗೋರಿಗಳು ತೆರೆಯಲ್ಪಟ್ಟವು ಎಂದು ದೇವರ ವಾಕ್ಯ ಹೇಳ್ತದೆ. ಆದರೆ ಯೇಸು ಜೀವಂತವಾಗಿ ಎದ್ದ ನಂತರ ಉಳಿದ ಭಕ್ತರು ಹೊರಗೆ ಬಂದರು ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಅದೇ ರೀತಿಯಲ್ಲಿ ನಾವು ಕೂಡ ಯೇಸುವಿನಲ್ಲಿ ಇದ್ದು ಸತ್ತರೆ ಅದೇ ಸ್ವರವನ್ನು ಒಂದು ದಿವಸ ಕೇಳ್ತೇವೆ. ನಾವು ತುತ್ತೂರಿಯ ಸ್ವರವನ್ನು ಕೇಳ್ತೇವೆ. ನಾವು ಕೂಡ ಯೇಸು ಬರಲಿಕ್ಕೆ ತಡ ಇದ್ದರೆ, ಈ ಲೋಕವನ್ನು ಬಿಟ್ಟರೆ ನಾವು ಕೂಡ ಹೊರಗೆ ಬರ್ತೇವೆ. ಆ ಸ್ವರವನ್ನು ಕೇಳಿ
ಅದಕ್ಕೆ ಏನು ಬೇಕು? ಯೇಸು ಬೇಕು ನಮ್ಮ ಜೀವಿತದಲ್ಲಿ. ಯೇಸುನ ಮಾರ್ಗದಲ್ಲಿ ನಡೆಯಬೇಕು. ಯೇಸು ಏನೇ ಹೇಳಿದನೇ ಆ ಪ್ರಕಾರ ನಡೆಯಬೇಕು. ಆತನ ವಾಕ್ಯಕ್ಕೆ ವಿಧೇಯರಾಗಬೇಕು. ನಾವು ವಿಧೇಯರಾಗಿ ನಡೆಯಬೇಕು. ಏಕೆ? ಆತನು ನಮ್ಮ ಒಳಗೆ ನಿಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ನಿಮ್ಮ ಸಂಗಡ ಇದ್ದಾನೆ, ಹೆದರುವ ಅಗತ್ಯ ಇಲ್ಲ. ಅದಕ್ಕೆ ಭಯ ಪಡಬೇಡಿರಿ, ನಾನು ನಿಮ್ಮ ಸಂಗಡ ಇದ್ದೇನೆ, ಭಯ ಪಡಬೇಡ ಎಂದು ಹೇಳ್ತಾನೆ ಎಷ್ಟೋ ಸರಿ. ಏಕೆ? ಆತನು ಇದ್ದಾನೆಂದ ಇದ್ದಾನೆ. ಅದಕ್ಕೆ ಪೌಲನು 8ನೇ ಅಧ್ಯಾಯದಲ್ಲಿ ರೋಮಾಪುರಕ್ಕೆ ಬರೀತಾನೆ, ದೇವರು ನಮ್ಮ ಪಕ್ಷ ಇದ್ದರೆ ನಮಗೆ ಎದುರಿಸೋರು ಯಾರು ಹೇಳ್ತಾನೆ. ಜೀವ ಸ್ವರೂಪನಾದ ದೇವರು, ಜೀವಿಸುವ ದೇವರು ನಮ್ಮ ಪಕ್ಷಕ್ಕೆ ಇದ್ದರೆ ನಾವು ಹೆದರುವ ಅಗತ್ಯ ಇಲ್ಲ ಹೇಳ್ತಾನೆ. ಏಕೆ? ಆತನು ನಮ್ಮ ಪಕ್ಷಕ್ಕಿದ್ದಾನೆ. ನಾನು ನಿನ್ನ ಸಂಗಡ ಇದ್ದೇನೆಂದು ಆತನು ಹೇಳಿದ್ದಾನೆ. ನಿನ್ನ ಸಂಗಡ ಇದ್ದೇನೆ, ಹೆದರಬೇಡ ಎಂದು ಹೇಳ್ತಾನೆ. ನಾನು ನಿನಗೆ ಸರಿಯಾದ ಮಾರ್ಗದಲ್ಲಿ ನಡೆಸ್ತೇನೆ ಎಂದು ಹೇಳ್ತಾನೆ. ಸರಿಯಾದ ಆಲೋಚನೆ ನಾವು ಆತನ ಹತ್ರ ಕೇಳಿಕೊಳ್ಳಬೇಕು. ಸ್ವಾಮಿ, ಸರಿಯಾದ ಆಲೋಚನೆ ಕೊಡು, ನನಗೆ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಮನಸ್ಸುಂಟು, ಆದರೆ ಈ ಲೋಕದ ಪ್ರಯಾಣದಲ್ಲಿ ಇರುವಾಗ ನನಗೆ ತುಂಬ ಕಷ್ಟ ಆಗ್ತದೆ. ಪ್ರಿಯರೇ, ಇವತ್ತು ಯಾಕೆ ಕಷ್ಟ? ಏಕೆಂದರೆ ಮನುಷ್ಯನಿಗೆ ಎಷ್ಟೋ ತಡೆ ಉಂಟು ಇವತ್ತು ದೇವರ ಮಾರ್ಗದಲ್ಲಿ ನಡೆಯಲಿಕ್ಕೆ. ಮೊದಲನೇ ತಡೆ ನಿಮ್ಮಲ್ಲಿದ್ದ ಮೊಬೈಲ್ ತಡೆ ಮಾಡ್ತದೆ. ನೀವು ಉಪವಾಸ ಮಾಡ್ತಾನೆ ಎಂದು ಹೇಳ್ಬೋದು, ಖಂಡಿತ ನೀವು ಉಪವಾಸ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಆದರೆ ಆ ದಿವಸ ಮೊಬೈಲಿಗೆ ನೀವು ಉಪವಾಸ ಕೊಡ್ತೀರಾ? ನಿಮ್ಮ ಕೈಯಲ್ಲಿ ಮೊಬೈಲ್ ಉಂಟು, ಅದಕ್ಕೆ ಉಪವಾಸ ಕೊಡ್ತೀರಾ? ಮೊದಲು ನೀವು ಮೊಬೈಲಿಗೆ ಉಪವಾಸ ಕೊಡಬೇಕು, ಉಪವಾಸದಲ್ಲಿ ಹಾಕಬೇಕದು. ಒಂದು ವೇಳೆ ನೀವು ಹೊಟ್ಟೆಗೆ ತಿನ್ನದೆ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪುನಃ ಏಳುದು, ಪುನಃ ಮೊಬೈಲ್ ತಗೊಂಡು ಪುನಃ ಏಳುದು, ಈ ರೀತಿ ಅದು ಉಪವಾಸ ಆಗೋದಿಲ್ಲ. ಅದು ಉಪವಾಸ ಕೂಡ ಆಗೋದಿಲ್ಲ, ನಿಮ್ಮ ಪ್ರಾರ್ಥನೆ ಕೂಡ ಅಲ್ಲಿ ತಲುಪೋದಿಲ್ಲ. ಮೊದಲು ನೀವು ನಿರ್ಧಾರ ಮಾಡಬೇಕು. ಎಲ್ಲದಕ್ಕೆ ಒಂದು ನಿರ್ಧಾರ ಉಂಟು. ನಿರ್ಧಾರ ಮಾಡುವಾಗ ಮಾತ್ರ ಅದು ಪರಿಪೂರ್ಣ ಆಗ್ತದೆ. ಅದಕ್ಕೋಸ್ಕರ ಈ ಮೊಬೈಲ್ ಎಂಬುದು ನೀವು ತೆಗೆದು ಪ್ರತ್ಯೇಕ ಇಡಬೇಕು. ಒಂದು ವೇಳೆ ನೀವು ಉಪವಾಸ ಮಾಡುವುದಾದರೆ, ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದೆ ಒಬ್ಬ ವಿಶ್ವಾಸಿ ನೀವು ಆಗಿದ್ದರೆ ಪ್ರಾರ್ಥನೆ ಅದು ಮೊದಲು ನೀವು ಪ್ರತ್ಯೇಕವಾಗಿ ಬೇಕು. ಒಂದು ನಿರ್ಧಾರ ಮಾಡಬೇಕು. ಇವತ್ತು ನಾನು ಇಂಥ ವಿಷಯದಲ್ಲಿ ಇದು ದೇವರಿಗೆ ಚಿತ್ತ ಇಲ್ಲದ ಸಂಗತಿ ನಾನು ಮುಟ್ಟುವುದಿಲ್ಲ, ನನಗೆ ಡಿಸ್ಟರ್ಬ್ ಮಾಡಿ ನಮ್ಮ ಮಧ್ಯದಲ್ಲಿ ದೇವರ ಮತ್ತು ನನ್ನ ಸಂಬಂಧದಲ್ಲಿ ಏನು ತಡೆ ಬರ್ತದೆ ಆ ತಡೆಯನ್ನು ನಾನು ಬದಿಗೆ ಇಡ್ತೇನೆ. ಇವತ್ತು ನಾನು ಆತನ ಸಂಗಡಿತೇನೆ, ಆತನ ನನ್ನ ಹತ್ರ ಮಾತಾಡಬೇಕು, ನಾನು ಆತನ ಹತ್ರ ಮಾತಾಡಬೇಕು ಎಂದು ನೀವು ಭಾವಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಏಕೆ? ನೀವು ಒಂದು ಹೆಜ್ಜೆ ಇಡುವಾಗ ಆತನು 2 ಹೆಜ್ಜೆ ಇಟ್ಟು ನಿಮ್ಮ ಹತ್ತಿರ ಬರ್ತಾನೆ ಆತನು. ಏಕೆಂದರೆ ಆತನ ಸ್ವಭಾವವೇ ಅಂಥ ಸ್ವಭಾವವಾಗಿದ್ದಾನೆ. ಏಕೆಂದರೆ ಆತನು ಒಬ್ಬರು ಕೂಡ ಮನುಷ್ಯರು ನಾಶವಾಗುವುದು ಆತನ ಚಿತ್ತ ಅಲ್ಲ. ಏಕೆಂದರೆ ಆತನು ಎಲ್ಲ ಮಾನವನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರಿಯರೇ, ಈ ಶಬ್ದವು ಎಲ್ಲ ಕಡೆಯಲ್ಲಿ ಹರಡ್ತಾ ಉಂಟು. ಏಕೆ? ನಿಮಗೆ ಆತನು ಮುಟ್ಟುತ್ತಾ ನೀವು ಇರ್ಬೋದು, ಬೇರೆ ಬೇರೆ ಕಷ್ಟ, ಆ ನೋವು, ಈ ನೋವು, ಆ ಸಮಸ್ಯೆ, ಈ ಸಮಸ್ಯೆಯಿಂದ ಇರ್ಬೋದು. ಆದರೆ ಆತನ ಹೆಸರು ಹೇಳಿ ಆತನ ಹಿಂದೆ ಹೋಗುವಾಗ, ಆತನ ನಾಮದಲ್ಲಿ ಆತನ ಮೇಲೆ ದೃಷ್ಟಿ ಇಡುವಾಗ ಖಂಡಿತವಾಗಿ ನೀವು ಬಿದ್ದರೂ ಹೇಳ್ತಾನೆ ಆತನು, ಬಿದ್ದರೂ ಏಳಿಸ್ತಾನೆ ಆತನು. ಏಕೆಂದರೆ ಇರ್ಬೋದು ಬೇರೆ ಬೇರೆ ವಿಷಯದಲ್ಲಿ ಈ ಲೋಕದ ಇಲ್ಲಿ ಪ್ರಯಾಣದಲ್ಲಿ ಇರುವಾಗ ಬೇರೆ ವಿಷಯದಲ್ಲಿ ನಿನಗೆ ಚಿಂತೆ ಬರ್ಬೋದು, ತಡೆ ಬರ್ಬೋದು. ಅದು ತಡೆ, ಇದು ತಡೆ, ಎಲ್ಲಿ ಹೋದರೂ ನಿಮಗೆ ತಡೆ ಬರ್ತಾ ಉಂಟು. ಆದರೆ ಕೂಡ ನೀನು ಯಾವ ತಡೆ ಬಂದರೂ ಕೂಡ ಆತನು ಆ ತಡೆಯಲ್ಲಿ ನಿನಗೆ ಬಿಡುಗಡೆ ಮಾಡಲಿಕ್ಕೆ ಶಕ್ತನಿದ್ದಾನೆ. ಏನು ಬೇಕು ಪ್ರಿಯರೇ? ನಿಮಗೆ ಮತ್ತು ನಮಗೆ ತಾಳ್ಮೆ ಬೇಕು. ತಾಳ್ಮೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾವಾಗ ನೀವು ತಾಳಿಕೊಳ್ತೀರಿ ಆತನಿಗೆ ಸಂತೋಷ ಆಗ್ತದೆ. ಹೇಗೆ? ನನ್ನ ಸ್ವಭಾವ ಇವನ ಹತ್ರ ಉಂಟು. ನನ್ನ ಸ್ವಭಾವದವನು ತಾಳಿಕೊಳ್ಳುವುದು, ದೀನರಾಗುವುದು, ಪ್ರೀತಿಯಲ್ಲಿ ನಡೆಯುವುದು, ಅನ್ಯೋನ್ಯತೆಯಲ್ಲಿ ನಡೆಯುವುದು, ಇದೆಲ್ಲ ಆತನ ಸ್ವಭಾವವಾಗಿದೆ. ಆತನ ಸ್ವಭಾವದಲ್ಲಿ ನಿಂತು ನೀವು ಈ ಲೋಕದಲ್ಲಿ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಏನು ಬಯಸ್ತಾ ಇದ್ದಾನೆ? ಆತನ ನಿಮ್ಮಲ್ಲಿ ನೋಡಬೇಕು. ನಮ್ಮಲ್ಲಿ ಉಳಿದ ಎಲ್ಲ ಮಾನವ ನೋಡಬೇಕು, ನಮ್ಮನ್ನು ನೋಡಬೇಕು. ಇತರರು ಮಾತಾಡುವಾಗೆ ನಾವು ಮಾತಾಡುವಲ್ಲ, ಅನ್ಯರು ಮಾತಾಡುವಾಗೆ ನಾವು ಮಾತಾಡುವಲ್ಲ. ನಾವು ಒಳ್ಳೆಯದನ್ನೇ ಮಾತಾಡಬೇಕು, ಇತರಿಗೆ ಆಶೀರ್ವಾದನೇ ಮಾಡಬೇಕು.
ಇತರರಿಗೆ ಸಹ ಆಶೀರ್ವಾದ ಮಾಡಬೇಕು, ಇತರರಿಗೆ ಸಹ ನಾವು ಪ್ರಾರ್ಥನೆ ಮಾಡಬೇಕು. ಸತ್ಯವೇದ ಹೇಳ್ತದೆ, ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ, ಮನುಷ್ಯರಿಗೆ ನೋಡುವ ರೀತಿಯಲ್ಲ ಅಲ್ಲ. ಪ್ರಿಯರಿ, ನೀವು ಮನುಷ್ಯರಿಗೆ ನೋಡುವ ರೀತಿಯಲ್ಲಿ ನಡೆಯಬೇಡಿರಿ, ದೇವರು ನೋಡುವ ರೀತಿಯಲ್ಲಿ ನಡೆಯಿರಿ. ದೇವರು ಒಳಗಿನ ಭಾಗ ನೋಡ್ತಾನೆ, ಹೊರಗಿನ ಭಾಗ ನೋಡುವುದಿಲ್ಲ. ದೇವರು ನಿಮ್ಮ ಒಳಗೆ ನೋಡ್ತಾ ಇದ್ದಾನೆ, ನಿಮ್ಮ ಆತ್ಮ ನೋಡ್ತಾ ಇದ್ದಾನೆ, ನೀವು ಯಾವ ರೀತಿಯಲ್ಲಿ ಇದನ್ನು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಏನು ಮಾಡೋದು ಆದರೂ ಹೊರಗೆ ನೋಡುವ ಹಾಗೆ ಮಾಡಬೇಡಿರಿ. ಮತ್ತು ಶುಭ ಸಂದೇಶ 6ನೇ ಅಧ್ಯಾಯ 1 ಹೇಳ್ತದೆ, ನೋಡುವ ರೀತಿ ಅಲ್ಲ. ಆತ ನೋಡುವ ರೀತಿ ಅಲ್ಲ, ಆತ ನಿಮಗೆ ಒಳಗೆ ನೋಡ್ತಾನೆ. ನೀವು ಒಳಗೆ ಹೇಗಿದ್ದೀರಿ, ನಾವು ಒಳಗೆ ಯಾವ ರೀತಿಯಲ್ಲಿದ್ದೀವಿ, ಯಾವ ರೀತಿಯಲ್ಲಿ ಜೀವಿಸ್ತಿದ್ದೀವಿ, ಆತನು ನೋಡ್ತಾ ಇದ್ದಾನೆ. ನಿಮಗೆ ನಿತ್ಯತ್ವ ಬೇಕಾದರೆ ಪ್ರಿಯರೇ, ನಿತ್ಯತ್ವ ಆತನು ಎಷ್ಟೋ ಕಡೆಯಲ್ಲಿ ಪ್ರಾಮಿಸ್ ಮಾಡಿದ್ದಾನೆ. ಇಲ್ಲಿ ಎಷ್ಟೋ ಪ್ರಾಮಿಸನ್ನು, ಒಳ್ಳೆಯದನ್ನು ಮಾಡುವವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗುವುದೆಂದು ಹೇಳ್ತಾನೆ. ಪುನರುತ್ಥಾನ ಆಗ್ತದೆ ಎಂದು, ಪುನರುತ್ಥಾನ ಉಂಟು ಎಂದು ಸತ್ಯವೇದ ಪದೇ ಪದೇ ಹೇಳ್ತಾ ಉಂಟು. ಪುನರುತ್ಥಾನ ಉಂಟು ಎಂದು ಹೇಳ್ತಾನೆ. ಆತನು ಪುನರುತ್ಥಾನ ಆಗಿ ತೋರಿಸಿಕೊಟ್ಟಿದ್ದಾನೆ. ಯೇಸು ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು, ಸತ್ತರು, 3ನೇ ದಿವಸ ಆತನು ಪುನರುತ್ಥಾನ ಆಗಿದ್ದಾನೆ. ಆತನು ಸತ್ಯವೇದ ಕ್ಲಿಯರಾಗಿ ಬರೆಯಲ್ಪಟ್ಟಿದೆ ಇಲ್ಲಿ. ಆತನು ಪುನರುತ್ಥಾನ ಆಗಿದ್ದಾನೆ, ಆಲ್ರೆಡಿ ಆತನು ಜೀವಿಸ್ತಾ ಇದ್ದಾನೆ. ಆತನು ದೇವರ ಬಲಪಡಿಸದಲ್ಲಿ ಕೂತ್ಕೊಂಡಿದ್ದಾನೆ. ಆತ ನಿನಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ, ನನಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆತನ ಹತ್ತಿರಕ್ಕೆ ಬನ್ನಿ ಹೇಳ್ತಾನೆ. ಆತನ ಹತ್ತಿರ, ಮಗನೇ ನನ್ನ ಹತ್ತಿರ ಬಾ ಎಂದು ಆತನು ಕರೆಯುತ್ತಾ ಇದ್ದಾನೆ. ನೀನು ನನ್ನ ಹತ್ತಿರ ಬಾ, ನೀನು ನನ್ನವಳು ಹೇಳ್ತಾನೆ, ನೀನು ನನ್ನವನು ಹೇಳ್ತಾನೆ. ನಿನಗೆ ಯಾರು ಬಿಡ್ಬೋದು, ಅದು ನಾನು ನಿನಗೆ ಬಿಡುವುದಿಲ್ಲ. ನೀನು ಅನಾಥನಲ್ಲ, ನಾನು ನಿನಗೆ ನನ್ನ ರಕ್ತವನ್ನು ಕೊಟ್ಟು, ಯೇಸು ಹೇಳ್ತಾನೆ, ನನ್ನ ರಕ್ತವನ್ನು ಕೊಟ್ಟು ನಿನಗೆ ನಾನು ಕ್ರಯಕ್ಕೆ ತಗೊಂಡಿದ್ದೇನೆ ಹೇಳ್ತಾನೆ. ಖಂಡಿತ ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ತಂದೆಯ ದೇವರು ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಮಕ್ಕಳು ಕರ್ತನೇ ನಿನ್ನ ವಾಕ್ಯವನ್ನು ಕೇಳಿದರೆ, ನಿನ್ನ ಆಲೋಚನೆ ಬೇಕಾದ ನೀನು ಮಾತಾಡಿದಿ ಕರ್ತನೇ, ವಾಕ್ಯದ ಮುಖಾಂತರ ಮಾತಾಡಿದಿ. ನಿನಗೆ ಸ್ತೋತ್ರ ಕರ್ತನೇ. ಯಾರ್ಯಾರು ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ, ಕೇಳಿದವರ ಮೇಲೆ ನೀನು ಸುರಿಮಳೆಯನ್ನು ಸುರಿಸೋ ಆಶೀರ್ವಾದ ಸುರಿಮಳೆಯನ್ನು ಸುರಿಸು ಕರ್ತನೇ. ಆ ವಾಕ್ಯದ ಪ್ರಕಾರ ನಡೀಲಿಕ್ಕೆ ಸಹಾಯ ಮಾಡು. ಇವರ ನಂಬಿಕೆಯನ್ನು ಹೆಚ್ಚಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ, ನಿನ್ನ ವಾಕ್ಯದ ಪ್ರಕಾರ ಇವರು ನಡೆಯಲಿಕ್ಕೆ ನಿನ್ನ ಸಹಾಯ ಬೇಕು, ನಿನ್ನ ಬಲ ಬೇಕು. ನೀನೇ ಆಧಾರವಾಗಿದ್ದೀನಿ, ನಡೆಸುವವನಾಗಿದ್ದೀನಿ, ಕಾಯುವವನಾಗಿದೆ. ತಂದೆ ನಿನಗೆ ಸ್ತೋತ್ರ. ಈ ರೀತಿ ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಎಲ್ಲರ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರಪ್ಪ. ಅಪ್ಪ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳನ್ನು ಹೋಗುವಾಗ ಬರುವಾಗ ಕಾಪಾಡು, ಕೇಡಿಂದ ತಪ್ಪಿಸು ಕರ್ತನೇ. ನಿನ್ನ ಪರಲೋಕದ ಸಕಲ ಆಶೀರ್ವಾದದಿಂದ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಸವನ್ನು ಪಡ್ಕೊಳ್ಳುವ. ಈ ಸಮಯದಲ್ಲಿ ನಮ್ಮ ತಲೆಯನ್ನು ಭಾಗಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.